ಭಯಂಕರ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು. ದೇಹದಲ್ಲಿ ಉಂಟಾದಂಥ ಪಿತ್ತವನ್ನು ಕಡಿಮೆ ಮಾಡುತ್ತೆ. ರಕ್ತ ಶುದ್ಧಿ ಮಾಡಲಿಕ್ಕೂ ತುಂಬಾನೇ ಒಳ್ಳೆಯದು. ಕೈಕಾಲು ಉರಿ, ಕಣ್ಣೂರಿ, ಬಾಯಲ್ಲಿ ಗುಳ್ಳೆಗಳಾಗುವುದು, ಕೈಕಾಲು ಸೋಲು ಬರುವುದು, ವಿಪರೀತವಾದಂಥ ನಿಶಕ್ತಿ, ಸುಸ್ತಾಗುವುದು, ಟೆನ್ಷನನ್ನು ಕಡಿಮೆ ಮಾಡುತ್ತೆ. ಆಂಗ್ಸೈಟಿಯನ್ನು ಕಡಿಮೆ ಮಾಡಿ ಮೈಂಡನ್ನು ಕೂಲ್ ಆಗಿರುವ ಹಾಗೆ ಮಾಡುತ್ತೆ. ಹೌದು ಫ್ರೆಂಡ್ಸ್, ಅದ್ಭುತವಾದಂಥ ಈ ಮನೆಮದ್ದು ಬಿಸಿಲಿನಿಂದ ಸ್ಕಿನ್ ಟ್ಯಾನ್ ಆಗಿದ್ರೆ, ಪಿಗ್ಮೆಂಟೇಷನ್ ಆಗಿದ್ರೆ, ವಿಪರೀತವಾದಂಥ ಬಂಗ್ ಆಗಿದ್ರೆ, ಪಿಂಪಲ್ಸ್ ಆಗ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮುಖವನ್ನು ಪಳಪಳ ಹೊಳೆಯುವ ಹಾಗೆ ಮಾಡುತ್ತೆ. ಅದಲ್ಲದೆ ದೇಹಕ್ಕೆ ಒಂದು ಶಕ್ತಿಯನ್ನು, ಎನರ್ಜಿನ ಕೊಡುತ್ತೆ. ಇನ್ನು ಮಹಿಳೆಯರಲ್ಲಿ ಪೀರಿಯಡ್ ಸಮಯದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು. ಬನ್ನಿ ಹಾಗಾದರೆ ಈ ಸೂಪರ್ ಆಗಿರುವಂಥ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಮತ್ತು ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಏನೇನು ಪದಾರ್ಥಗಳನ್ನು ಹೇಗೆ ಮಿಕ್ಸ್ ಮಾಡಿದ್ದೀವಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಸರಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ನೀವು ನೋಡ್ತಿದ್ರಲ್ಲ ನನ್ನಾರಿ ಬೇರು ಅಂತ ಹೇಳಿ ನೋಡಿ, ಇದನ್ನು ಸೊಗದೆ ಬೇರು ಅಂತಾರೆ, ಸುಗಂಧಿ ಬೇರು ಅಂತಾರೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ಅದರಲ್ಲೂ ಹಳ್ಳಿಗಳಲ್ಲಿ, ಹೊಲಗದ್ದೆಗಳಲ್ಲಿ ಮತ್ತು ರೋಡ್ ಸೈಡಲ್ಲೆಲ್ಲ ಇದು ಬೆಳೆದಿರುತ್ತೆ. ಅದು ಹೇಗಿರುತ್ತೆ ಗಿಡ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಎಲೆ ಇರುತ್ತೆ ನೋಡಿ. ಎಲೆಗಳ ಸೈಜು ಸ್ವಲ್ಪ ಉದ್ದ ಇರುತ್ತೆ, ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಪಟ್ಟಿ ಬಂದಿರುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ನೀವು ಇದನ್ನು ನನ್ನಾರಿ ಬೇರಂತ ಕರೀತಾರೆ, ಮತ್ತು ಸುಗಂಧಿ ಬೇರಂತನೂ ಕರೀತಾರೆ. ಸ್ವಲ್ಪ ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ. ಸೊಗದೆ ಬೇರಂತನೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಫ್ಲೋರಲ್ ಬ್ಲಾಸಮ್ ಅಂತಲೂ ಕರೀತಾರೆ. ನೀವು ಗೂಗಲ್ ಸರ್ಚ್ ಮಾಡಿ, ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ಇದು ಎಷ್ಟು ಅದ್ಭುತವಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ಕೆಲಸ ಮಾಡುತ್ತೆ ಅಂದರೆ, ದೇಹವನ್ನು ತಂಪಾಗಿಡಲು, ದೇಹದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಆಯುರ್ವೇದದಲ್ಲಿ ಹಲವಾರು ರೀತಿಯ ಚೂರ್ಣಗಳ ತಯಾರಿ ಮಾಡಬೇಕಾದ್ರೆ ಇದನ್ನು ಒಂದು ಪದಾರ್ಥವಾಗಿ ಇದನ್ನು ಬಳಸ್ತಾರೆ. ಹಾಗಾಗಿ ಇದರಲ್ಲಿ ಅಂತಹ ಅದ್ಭುತವಾದಂಥ ಔಷಧಿ ಗುಣ ಇದೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ನೋಡಿ ನಾನು ನನ್ನಾರಿ ಬೇರುಗಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನು ಹಾಕಿದ್ದೀನಿ ನೋಡಿ. ಒಂದೆರಡು ಸಲ ನೀರಿನಿಂದ ಚೆನ್ನಾಗಿ ತೊಳೆಯಿರಿ, ಆಮೇಲೆ ಮತ್ತೆ ನೀರು ಹಾಕಿ ಇದನ್ನು ನೆನೆಸಿ. ಇದು ನೆನೆಯಲಿಕ್ಕೆ ಕಡಿಮೆ ಅಂದ್ರೂ 2 ಗಂಟೆ ಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ರಾತ್ರಿಯೇ ನೀರಿನಲ್ಲಿ ಇದನ್ನು ನೆನೆಸಿಡ್ತಾ ಇದ್ದೀನಿ. ರಾತ್ರಿ ಎಲ್ಲ ಇದು ಚೆನ್ನಾಗಿ ನೆನೆಯುತ್ತೆ. ಯಾಕಂದರೆ ಈ ಬೇರುಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿರ್ತಾರಲ್ವ, ಅದು ಚೆನ್ನಾಗಿ ನೆಂದರೆ ಅದರ ಎಲ್ಲ ಸತ್ವಗಳು ಚೆನ್ನಾಗಿ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವಿಲ್ಲಿ ಇದನ್ನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ನೋಡಿ. ಅದಕ್ಕೆ 1 ಲೋಟ ನೀರನ್ನು ಹಾಕಿದ್ದೀನಿ. ನೆಕ್ಸ್ಟು ನಾವು ನೆನೆಸಿಟ್ಟಂತಹ ನನ್ನಾರಿ ಬೇರುಗಳನ್ನು ಹಾಕೊಳ್ಳೋಣ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕುದಿಸ್ಬೇಕು. 1 ಕಪ್ ನೀರಿರೋದು ಒಂದು ಅರ್ಧ ಕಪ್ಗಿಂತ ಕಡಿಮೆ, 1/4 ಕಪ್ ಅಷ್ಟು ಆಗಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಇದು ಕುದಿಬೇಕು. ಇಲ್ಲಿ ನಾನು 1 ಮುಷ್ಟಿ ಆಗುವಷ್ಟು ಮಾತ್ರ ನನ್ನಾರಿ ಬೇರನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರನ್ನು, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದ್ದೀನಿ. ಈ ಕಡೆ ಅದು ಕುದೀತಾ ಇರಲಿ. ಈ ಕಡೆ ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜೋನಿ ಬೆಲ್ಲ ಇಲ್ಲ ಅಂದರೆ ನೀವು ಮನೇಲಿ ಅಂಗಡಿಲಿ ಸಿಗುತ್ತಲ್ಲ, ಅದೇ ಆರ್ಗ್ಯಾನಿಕ್ ಬೆಲ್ಲವನ್ನು ಕೂಡ ನೀವು ಬಳಸ್ಬೋದು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಈ ಬೆಲ್ಲದ ಸಿರಪ್ ಬೇಕು. ಹಾಗಾಗಿ ಮುಂದೆ ವಿಡಿಯೋ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ. ಇವಾಗ ನೋಡಿ, ಸ್ವಲ್ಪ ಬೆಲ್ಲವನ್ನು ನೀರಿನಲ್ಲಿ ಮಿಕ್ಸ್ ಮಾಡೋಣ. ಇವಾಗ ಸ್ಟವ್ ಆನ್ ಮಾಡಬೇಕು. ಸ್ಟವನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೆಲ್ಲ ಕರಗ್ತಾ ಇದೆ, ನೀವು ನೋಡ್ತಾ ಇರಬೇಕು. ಬೇಗ ಬೆಲ್ಲದ ಪಾಕ ಅಂದರೆ ಸ್ವಲ್ಪ ಕುದಿ ಬರುತ್ತೆ, ತುಂಬ ಪಾಕ ಆಗೋದು ಬೇಡ, ಸಿರಪ್ ಟೈಪ್ ಆದರೆ ಸಾಕಾಗತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಈ ಥರ ಬೆಲ್ಲ ಒಂಥರ ಘಮ ಸ್ಮೆಲ್ ಬರುತ್ತೆ. 1 ರಿಂದ 2 ನಿಮಿಷದೊಳಗೆ ಈ ಪ್ರೋಸೆಸ್ ಆಗುತ್ತೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಡಿ. ತುಂಬ ಬೆಲ್ಲವನ್ನು ಕುದಿಸ್ಲಿಕ್ಕೆ ಹೋಗ್ಬಿಡಿ. ತುಂಬ ಓವರ್ ಹೀಟ್ ಮಾಡಿಬಿಟ್ರೆ ಒಂಥರ ಎಳೆ ಪಾಕ ಅಂತ ಹೇಳ್ತೀವಲ್ಲ, ಆ ಥರ ಬಂದುಬಿಡುತ್ತೆ. ನಮಗೆ ಬೆಲ್ಲ ಜಸ್ಟ್ ಕರಗಿ ಅದೊಂಥರ ಘಮ ಸ್ಮೆಲ್ ಬರುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡಿಬಿಡಿ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ನಾವು ಇವಾಗ ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ಕಡೆ ನಾವು ನನ್ನಾರಿ ಬೇರನ್ನು ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಹಾಕಿದ್ದೀವಲ್ಲ, ಇದು ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 ನಿಮಿಷ ಟೈಮ್ ಬೇಕು. ಚೆನ್ನಾಗಿ ಕುದಿಬೇಕು, ಬತ್ತಬೇಕಲ್ಲ. ನನ್ನಾರಿ ಬೇರಿನಲ್ಲಿರುವ ಎಲ್ಲ ಸತ್ವಗಳು ನೀರಿನಲ್ಲಿ ಬರುತ್ತೆ. ಆದಷ್ಟು ನಾವು
ಪ್ಲೇಟನ್ನು ಮುಚ್ಚಿ ಕುದಿಸ್ಬೇಕು, ಇಲ್ಲಾಂದರೆ ಆವಿಯಲ್ಲಿ ಅದರ ಸತ್ವ ಎಲ್ಲ ಹೋಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗೇ ಕುದ್ದಿದೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ. ಇದು ಕೂಡ ಸ್ವಲ್ಪ ತಣ್ಣಗಾಗಕ್ಕೆ ನಾವು ಬಿಡಬೇಕು. ಇವಾಗ ನೋಡಿ ಒಂದು 10 ನಿಮಿಷ ಆದ ತಕ್ಷಣ ಬೆಲ್ಲ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಎಷ್ಟು ಚೆನ್ನಾಗಾಗಿದೆ, ಸ್ವಲ್ಪ ಸಿರಪ್ ಥರ ಆಗಿದೆ ಅಲ್ವಾ. ಇದಕ್ಕೆ ನಾವು ನನ್ನಾರಿ ಬೇರಿನ ಕಷಾಯ ಮಾಡಿ ಇಟ್ಕೊಂಡಿದ್ದೀವಲ್ಲ, ತಣ್ಣಗಾದಂಥ ಕಷಾಯವನ್ನು ಮಿಕ್ಸ್ ಮಾಡಬೇಕು. ಡೈರೆಕ್ಟಾಗಿ ಫಿಲ್ಟ್ರ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಪ್ರಿಸರ್ವ್ ಮಾಡ್ಕೊಳ್ಬೋದು. ನೋಡಿ ನಾವು ಬೆಲ್ಲವನ್ನು ಹಾಕಿದ ತಕ್ಷಣ ಈ ನನ್ನಾರಿ ಕಷಾಯ ಇದೆಯಲ್ಲ ಅದು ಕೆಡೋದಿಲ್ಲ. ನಾವು ಬೇಕಾದಾಗ ಇದರ ಜ್ಯೂಸನ್ನು ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೀವು ಈ ಥರ ಮಾಡಿಕೊಂಡು ಹೊರಗಡೆ ಕೂಡ ಇಟ್ಕೊಂಡ್ರು ಒಂದು 2 ರಿಂದ 3 ತಿಂಗಳು ಆರಾಮಾಗಿ ಇಟ್ಕೊಳ್ಬೋದು. ಗೊತ್ತಾಯ್ತಲ್ವ ನಾವು ಯಾಕೆ ಬೆಲ್ಲದ ಸಿರಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ. ಇವಾಗ ಅದ್ಭುತವಾದಂಥ ಔಷಧಿ ಗುಣವುಳ್ಳ ದೇಹಕ್ಕೆ ತಂಪನ್ನು ಕೊಡುವಂತಹ ನನ್ನಾರಿ ಬೇರಿನ ಒಂದು ಸಿರಪ್ ತಯಾರಾಯಿತು. ಇದನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾವು ಪರಿಶುದ್ಧವಾದಂಥ 1 ಗ್ಲಾಸ್ ಕುಡಿಯುವ ನೀರನ್ನು ತಗೊಳ್ಬೇಕು. ಅದಕ್ಕೆ 2 ಸ್ಪೂನ್ ಆಗುವಷ್ಟು ನಾವು ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಸಿರಪ್ಪನ್ನು ಹಾಕ್ಕೊಳ್ಳೋಣ. ನನ್ನಾರಿ ಕಷಾಯ ಅಂತಲೇ ಹೇಳ್ಬೋದು. ನೋಡಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ದೇಹಕ್ಕೆ ಎಷ್ಟೇ ಹೀಟ್ ಆಗಿದ್ರೂ ಆ ಹೀಟನ್ನು ಕಡಿಮೆ ಮಾಡುತ್ತೆ. ಇದಕ್ಕೆ ನಾವು 5 ರಿಂದ 6 ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಲಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರಿಗೆ ಲಿಂಬೆಹಣ್ಣು ಸೇರಿದರೆ ಕೆಲವೊಂದು ಸಮಸ್ಯೆ ಆಗುತ್ತೆ ಅನ್ನೋರು ಲಿಂಬೆಹಣ್ಣನ್ನು ಬಿಡ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ಕಾಮಕಸ್ತೂರಿ ಬೀಜವನ್ನು ಸೇರಿಸ್ತಾ ಇದ್ದೀವಿ. ಅದರಲ್ಲೂ ಈ ಬೇಸಿಗೆಯಲ್ಲಿ ತುಂಬಾ ಅದ್ಭುತವಾದಂಥ ಔಷಧಿ ಗುಣವುಳ್ಳ ನನ್ನಾರಿ ಬೇರಿನ ಜ್ಯೂಸ್ ತಯಾರಾಯಿತು. ಇದು ನಮ್ಮ ದೇಹದಲ್ಲಿರುವಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಪಿತ್ತ ಶಮನ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಮತ್ತು ವಾತ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಕೈಕಾಲು ಉರಿಯುವುದು, ಕೈಕಾಲು ಬೆವರುವುದು, ಮತ್ತು ದೇಹದ ತುಂಬೆಲ್ಲ ಬೆವರು ಸಾಲೆ ಗುಳ್ಳೆಗಳಾಗುವುದು, ಮತ್ತು ನಾಲಿಗೆಯಲ್ಲಿ ಗುಳ್ಳೆಗಳಾಗೋದು, ಬಾಯಲ್ಲೆಲ್ಲ ಗುಳ್ಳೆಗಳು ಜಾಸ್ತಿ ಆಗುತ್ತೆ ಹೀಟಾದರೆ, ಅಂತಹ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಉಷ್ಣ ಜಾಸ್ತಿ ಆದಾಗ ಚರ್ಮದ ಕಾಯಿಲೆಗಳು ಉಂಟಾಗುತ್ತೆ. ಮುಖದಲ್ಲಿ ಪಿಗ್ಮೆಂಟೇಷನ್ ಆಗುವುದು, ಬಂಗಾಗುವುದು, ಇದೆಲ್ಲ ಕಡಿಮೆ ಆಗುತ್ತೆ. ಬಾಡಿಯ ಉಷ್ಣ ಜಾಸ್ತಿ ಆದಾಗ ಮುಖ ಒಂಥರ ಡಲ್ ಆಗುತ್ತೆ, ಮುಖ ಒಂಥರ ಕಪ್ಪು ಛಾಯೆ ಬರುತ್ತೆ. ಅಂತಹ ಛಾಯೆಯನ್ನು ಕಡಿಮೆ ಮಾಡಿ ಮುಖಕ್ಕೆ ಒಂದು ಕಾಂತಿಯನ್ನು ಕೊಡುತ್ತೆ ಇವತ್ತಿನ ಮನೆಮದ್ದು. ಇನ್ನು ಮಹಿಳೆಯರಿಗೆ ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದ್ರೆ ಇದನ್ನು ನೀವು 1 ವಾರ ಕುಡೀರಿ, ಎಷ್ಟು ಬೇಗ ಕಡಿಮೆ ಆಗುತ್ತೆ. ಮತ್ತು ಕೆಲವೊಮ್ಮೆ ಮಹಿಳೆಯರಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಅದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಬೇಗ ಸ್ಟಾಪ್ ಆಗುತ್ತೆ. ಇದು ಬಾಡಿ ಹೀಟ್ ಆದಾಗ ಉಂಟಾಗುವಂತಹ ಉರಿಮೂತ್ರ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮತ್ತು ಪೈಲ್ಸ್ ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನಾರಿ ಬೇರನ್ನು ನಾವು ಇನ್ನೊಂದು ವಿಧದಲ್ಲೂ ಕೂಡ ಸೇವನೆ ಮಾಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನಾನು 1 ನನ್ನಾರಿ ಬೇರನ್ನು ತೊಗೊಂಡಿದ್ದೀನಿ. ಅದನ್ನು ಸಾಣೆ ಕಲ್ಲಿನ ಮೇಲೆ ಈ ರೀತಿ ತೇಯ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೇಸ್ಟ್ ಬರ್ತಾ ಇದೆ ನೋಡಿ. ಇದನ್ನು ನಾವು ಸ್ಪೂನಿಗೆ ಹಾಕೊಳ್ಳೋಣ. ಈ ಪೇಸ್ಟನ್ನು ನಾವು ನಮ್ಮ ಫೇಸಿಗೆ ಕೂಡ ಅಪ್ಲೈ ಮಾಡಿದ್ರೆ ನಮ್ಮ ಮುಖದಲ್ಲಿ ಯಾವುದೇ ಪಿಗ್ಮೆಂಟೇಷನ್ ಇದ್ರೂ ಕಡಿಮೆ. ಇವಾಗ ನಾವು ತಯಾರಿಸಿದಂಥ ಪೇಸ್ಟನ್ನು 1 ಗ್ಲಾಸ್ ಹಾಲಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕೂಡ ನಾವು ಈ ನನ್ನಾರಿ ಬೇರನ್ನು ಸೇವನೆ ಮಾಡ್ಬೋದು. ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದು, ಇಲ್ಲ ತಿಂಡಿ ತಿಂದಾದ್ಮೇಲೆ, ಇಲ್ಲ ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ರೀತಿ ಹಾಲನ್ನು ಕುಡಿದ್ರೆ ನಿಮಗೆ ನಿದ್ರಾಹೀನತೆ ಇದ್ದರೆ, ನಿದ್ದೆನೇ ಬರೋದಿಲ್ಲ ರಾತ್ರಿಲೇ ಅನ್ನೋರು ಈ ನನ್ನಾರಿ ಬೇರಿನ ಹಾಲನ್ನು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಇದು ಆಂಗ್ಸೈಟಿ ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ಮತ್ತು ಮೈಂಡಿಗೆ ಒಂದು ಕೂಲ್ ಎಫೆಕ್ಟನ್ನು ಕೊಡುತ್ತೆ. ತುಂಬಾ ತಲೆ ಬಿಸಿ ಆಗ್ತಾ ಇದೆ, ಟೆನ್ಷನ್ ಆಗ್ತದೆ ಅನ್ನೋರು ಈ ರೀತಿಯ ಹಾಲನ್ನು ಕುಡಿದ್ರೆ ನಿಮ್ಮ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ, ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಈ ಹಾಲನ್ನು ಕುಡಿಯೋದ್ರಿಂದ ಮಂಡಿ ನೋವು, ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಇದು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ರಕ್ತವನ್ನು ಶುದ್ಧಿ ಮಾಡುತ್ತೆ. ಯಾವಾಗ ನಮ್ಮ ರಕ್ತ ಶುದ್ಧಿ ಆಗುತ್ತೋ ಹಲವಾರು ಕಾಯಿಲೆಗಳು ನಮ್ಮ ದೇಹದಲ್ಲಿ ಉಂಟಾಗೋದಿಲ್ಲ, ಮತ್ತೆ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನಾರಿ ಬೇರಿನಿಂದ ಎಷ್ಟೊಂದು ಉಪಯೋಗ ಇದೆ ಅಂತೇಳಿ. ಇನ್ನೇ ಆಗ್ತಾಡ ಆರಾಮಾಗಿ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ತೊಗೊಂಡು ಬನ್ನಿ, ಇದನ್ನು ಉಪಯೋಗಿಸಿ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.